ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ನಮ್ಮ ಅವನತಿಗೆ, ನಮ್ಮ ಅಶ್ರೇಯಸ್ಸಿಗೆ, ನಮ್ಮ ಸೋಲಿಗೆ ಯಾವುದು ಕಾರಣ? ದೇವರಾಣಿಗೂ ನಾವೇ ಕಾರಣ. ಹೌದು, ಖಂಡಿತವಾಗಿಯೂ ಹೌದು. ನಮ್ಮ ಲಿಮಿಟಿಂಗ್ ಥಾಟ್ಸ್ ಇದೆಯಲ್ಲ, ಅದು ನಾವು ಮುಂದೆ ಹೋಗದ ಹಾಗೆ ಹಿಂದೆ ಜಗ್ಗಿ ಜಗ್ಗಿ ಕೂಡಿಸುತ್ತೆ. ಈ ಲಿಮಿಟಿಂಗ್ ಥಾಟ್ಸ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ನಮಗೆ ಗೊತ್ತಾಗ್ತಾ ಇರಲ್ಲ ಇದು ನಮ್ಮ ಲಿಮಿಟಿಂಗ್ ಥಾಟ್ಸ್ ಅಂತ. ಇತ್ತೀಚೆಗೆ ಒಬ್ಬರು ನಮ್ಮ ಮನೆಗೆ ಬಂದಿದ್ದರು. ಸುಮಾರು 60 ವರ್ಷ ದಾಟಿದವರು, 64-65 ವರ್ಷ ಇರಬಹುದು. ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾರೆ. ನಮಗೆ ತುಂಬ ವಯಸ್ಸಾಗ್ತಾ ಬಂದ್ಬಿಡ್ತು, ಇನ್ನು ಹೇಗಪ್ಪ ಅಂತ ಅನಿಸಿದೆ. ನನಗೆ ಶಾಕ್ ಆಯಿತು. ಏನ್ರಿ 60 ವರ್ಷದ ಮೇಲಾಗ್ಬಿಟ್ರೆ ವಯಸ್ಸಾಗೋಯ್ತು ಅಂತಾನಾ? ಯಾರು ಹೇಳಿದ್ದು ನಿಮಗೆ? ಇಲ್ಲ, ನಮ್ಮ ಮನೆಯಲ್ಲೆಲ್ಲ ಹಾಗೇನೆ, ಜಾಸ್ತಿ ವಯಸ್ಸಿನಲ್ಲಿ ಯಾರೂ ಇರಲೇ ಇರಲಿಲ್ಲ. ಏನ್ರಿ ಇದು? ನಿಮ್ಮ ತಾತನ ಕಾಲದಲ್ಲಿ ಹೀಗಾಗ್ತಾ ಇತ್ತೇನೋ, ನಿಮ್ಮ ತಂದೆ ಕಾಲದಲ್ಲೂ ಹೀಗಿತ್ತೇನೋ, ಆದರೆ ಈಗ ಕಾಲ ಬದಲಾಗಿದೆ ರೀ. ಖಂಡಿತ ಹಾಗಿಲ್ಲ. ಆದರೆ ನನಗೇನು ಅರ್ಥವಾಯಿತು ಅಂದರೆ, ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳು ನಮ್ಮನ್ನು ಹೇಗೆ ಹಿಂದೆ ಎಳ್ಕೊಳ್ತಾ ಇರುತ್ತೆ ಅನ್ನೋದು ಅರ್ಥವಾಯಿತು. ನಮ್ಮ ಲಿಮಿಟಿಂಗ್ ಥಾಟ್ಸ್ಗಳಿಂದ ನಾವು ಹೇಗೆ ನಮ್ಮನ್ನೇ ಬಂಧಿಸ್ಕೊಳ್ತಾ ಇದ್ದೀವಿ ಅನ್ನೋದು ಅರ್ಥವಾಯಿತು. ಇದೊಂದೇ ಅಲ್ಲ ಲಿಮಿಟಿಂಗ್ ಥಾಟ್ಸ್ ಅಂತ ಹೇಳೋದು. ಎಷ್ಟು ವಿಚಾರಗಳು ಗೊತ್ತಾ? ನನಗೆ ಇಂಗ್ಲೀಷ್ ಬರಲ್ಲ, ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದವಳು, ನಮ್ಮನೇಲಿ ಯಾರೂ ನನಗೆ ಸಪೋರ್ಟ್ ಮಾಡಲ್ಲ, ನನ್ನನ್ನು ಯಾರೂ ಎನ್ಕರೇಜ್ ಮಾಡಲ್ಲ, ನಿಮ್ಗೆ ಗೊತ್ತಿಲ್ಲ ನಾನು ಎಂತಹ ಕಷ್ಟವನ್ನು ಅನುಭವಿಸಿದ್ದೀನಿ ಅಂತ, ನಾನು ಏನು ಮಾಡಿದ್ರೂ ಕೂಡ ಯಶಸ್ಸು ಹೊಂದೋದೇ ಇಲ್ಲ, ನನ್ನ ಹಣೆ ಬರವೇ ಹೀಗೆ, ನನ್ನ ಗ್ರಹಚಾರ, ನಾನು ಪಡ್ಕೊಂಡು ಬಂದಿದ್ದೆ ಇಷ್ಟು, ಇದು ನನ್ನ ಕರ್ಮ, ಯಾರೋ ನಮಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಾವು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಏನ್ರಿ ಇದು? ಮುಗಿಯೋದೇ ಇಲ್ಲ. ಯಾರ ಜೊತೆಗಾದರೂ ಮಾತನಾಡಿ ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಯಾರು ಕಷ್ಟದಲ್ಲಿದ್ದಾರೋ, ಯಾರು ದುಃಖದಲ್ಲಿದ್ದಾರೋ, ಯಾರು ಸೋಲನ್ನು ತನ್ನದು ಅಂತ ಸ್ವೀಕರಿಸ್ತಾ ಇದ್ದಾರೋ ಅಂಥವರ ಮಾತುಗಳಲ್ಲಿ ಇಂಥದ್ದು ತುಂಬ ಸಹಜವಾಗಿ ವ್ಯಕ್ತ ಆಗ್ತಾ ಇರುತ್ತೆ. ಅವರು ತಮಗೆ ತಾವೇ ಏನೇನನ್ನು ನಂಬಿಕೊಂಡಿದ್ದಾರೆ, ನಂಬೋದಕ್ಕಿಂತ ಮೊದಲು ಪದೇ ಪದೇ ಅದನ್ನು ಅವರಿಗವರೇ ಹೇಳ್ಕೊಂಡಿದ್ದಾರೆ, ಹೇಳಿದ್ದನ್ನು ನಂಬುತ್ತಾ ಇದ್ದಾರೆ. ಮತ್ತು ಆ ನಂಬಿಕೆಯನ್ನು ಬದಲಾಯಿಸಿಕೊಳ್ಳದೆ, ಪರಿಶೀಲಿಸದೆ ಅವರು ಹಾಗೆ ಅಂತ ಸ್ವೀಕರಿಸಿದ್ದಾರೆ. ಹಾಗೆ ಮಾಡಿರೋದ್ರಿಂದಲೇ ಅವರು ಅದನ್ನು ದಾಟಿ ಮೇಲೆ ಬರೋದಕ್ಕೆ ಆಗ್ತಾ ಇಲ್ಲ. ನಮ್ಮ ನಂಬಿಕೆಗಳು ನಮ್ಮ ಮಿತಿಗಳಾಗಬಹುದು, ನಮ್ಮ ಆಲೋಚನೆಗಳು ನಮ್ಮ ಮಿತಿಗಳಾಗಬಹುದು, ಮತ್ತು ಇವು ಎಲ್ಲವೂ ಕೂಡ ನಮ್ಮ ವರ್ತನೆಯ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು ಅನ್ನೋದು ನಮಗೆ ಅರ್ಥವಾಗದೆ ಹೋಗಬಹುದು. ನಮ್ಮ ಆಲೋಚನೆಗಳೇ ನಮ್ಮ ಮಿತಿಗಳಾದರೆ ನಮ್ಮ ಮನಸ್ಸೇ ನಮ್ಮ ಶತ್ರುವಾಗಿಬಿಡುತ್ತೆ. ನಮ್ಮ ಆಲೋಚನೆಗಳು ನಮ್ಮ ಮಿತಿಗಳಾಗೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ನಮ್ಮ ಆಲೋಚನೆಗಳೇ ನಮ್ಮನ್ನು ಮಿತಿಗೊಳಿಸುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ತಪ್ಪನ್ನು ನಾವು ಇನ್ನೇನು ಮಾಡಲಾರೆವು. ನಾನು ಜಾಸ್ತಿ ಓದಲಿಲ್ಲ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಕುಳ್ಳಿಗಿದ್ದೀನಿ, ನನ್ನಿಂದ ಇದು ಆಗಲ್ಲ, ನಮ್ಮ ಫ್ಯಾಮಿಲಿಗೆ ಇದಲ್ಲ, ನಾನು ಇಂಥ ವ್ಯಕ್ತಿಗೆ ಸರಿ ಹೋಗಲ್ಲ, ಈ ರೀತಿಯಾಗಿ ನಮ್ಮನ್ನು ನಾವು ಲಿಮಿಟ್ ಮಾಡಿಕೊಳ್ಳುವಂತಹ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಪರಿಶೀಲನೆ ಮಾಡಲೇಬೇಕು. ಇಲ್ಲದೆ ಹೋದರೆ ಈ ಆಲೋಚನೆಗಳನ್ನು ನಂಬಿಕೆಯಾಗಿ ನಾವು ಸ್ವೀಕರಿಸಿಬಿಡ್ತೀವಿ. ನಂಬಿಕೆಯಾದಾಗ ಅದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿದು ಬಿಡುತ್ತೆ. ನಾವೇ ಸೃಷ್ಟಿಸಿಕೊಂಡಂತಹ ನಮ್ಮ ಆಲೋಚನೆಗಳಿಂದ ಮೂಡಿದಂತಹ ಭಾವನೆಗಳು ಮತ್ತು ನಂಬಿಕೆಗಳ ಕೋಟೆಯಲ್ಲಿ ನಾವು ಬಂದಿಯಾಗ್ಬಿಡ್ತೀವಿ. ಹೀಗಾಗದೆ ಹೋದ ಹಾಗೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕು ಅಂದರೆ ಎಂತಹ ಆಲೋಚನೆಗಳು ಬರ್ತಾ ಇದೆ ಅನ್ನುವುದನ್ನು ನಾವು ಗಮನಿಸಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ತುಂಬ ಮುಖ್ಯವಾಗಿ ಆಲೋಚನೆಯನ್ನು ನಮ್ಮಿಂದ ದೂರ ಇಟ್ಟು ನೋಡುವಂತಹ ಒಂದು ಕ್ರಮ ಬರ್ತಾ ಇದೆ.
ಆಲೋಚನೆಯೇ ಬೇರೆ, ನಾನೇ ಬೇರೆ. ಆಲೋಚನೆ ಬಂದಿದೆ ನಿಜ, ನನಗದು ಗೊತ್ತಾಗಿದೆ ನಿಜ, ಅಷ್ಟೇ ಸಾಕು. ಈ ರೀತಿಯಾಗಿ ಆಲೋಚನೆಯನ್ನು ದೂರದಿಂದ ಅವಲೋಕಿಸುವಂಥ ಒಂದು ಜಾಗೃತಿ ಕೂಡ ನಮ್ಮಲ್ಲಿ ಮೂಡಬೇಕಾಗಿದೆ. ಇದು ಒಂದು ಸ್ವಯಂ ಅರಿವು. ಇಂತಹ ಸ್ವಯಂ ಅರಿವೇ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥದ್ದು. ಹಾಗಾಗಿ ಆಲೋಚನೆಗಳ ಬಗೆಗೆ ಅರಿವು ಮೂಡಿಸುವಂಥದ್ದೇ ಭರವಸೆ ಮಾಡುವ ಹಲವು ಕೆಲಸಗಳಲ್ಲಿ ಒಂದು. ಭರವಸೆ ಸಣ್ಣ ಸಣ್ಣ ಬದಲಾವಣೆಗೆ ಒತ್ತು ಕೊಡ್ತಾ ಕೊಡ್ತಾ ದೊಡ್ಡ ಸುಧಾರಣೆಯನ್ನು ಹೇಗೆ ಹೊಂದಬಹುದು ಅನ್ನೋದನ್ನೇ ಹೇಳ್ತಾ ಬಂದಿದೆ. ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.